ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಕ್ಳಿಂದ ಒಯ್ಬೇಡ ಮಾರೆ, ಮುಂದ ಅವು ಹಿಂದ್ ಬಂದ್ರೆ ಕಾಮೋಗಿ ಸೈಡ್ ಕೂಡ ಸೈಡ್ ಎಲ್ಲ ನಮ್ ಚೈಲ್ಡ್ಹುಡ್ ಬಡ್ಡಿ ಸೇವ್ರಲ್ಲ. ಅವಾಗ ಕಾಚ ಎಲ್ಲ ಹಾಕೊಂಡ್ ತಿರ್ಗಾಡ್ತಿದ್ವಿ ನಾವು. ಇವಾಗ ಒಳ್ಳೆ ಜೀನ್ಸ್ ಪ್ಯಾಂಟು, ಒಂದ್ ಒಳ್ಳೆ ಬೈಕು ತಗೊಂಡು ತಿರ್ಗಾಡ್ತಿದ್ವಿ. ಅದೇ ಬೈಕು ಪ್ಲಸ್ ರೋಡು ಪ್ಲಸ್ ಸುತ್ತಲೂ ಕಾಡು, ಅದರ ಅನುಭವ ಹೇಳಲಿಕ್ಕೆ ಆಗೋದು ನೋಡು. ಹಂಗೆ ಸೈಕ್ಲೈನ್ಸ್ ಅಲ್ಲ, ಏನಂತೀರಾ? ಬೆಳ್ಳುಳ್ಳಿ ಕಬಾಬ್ ಒಡೆಯ ರೇಸ್ ಕೂಡ ನಾಗ ಬೈಂದೂರ ಸಿಗೋದಿಲ್ಲ ಪೆಟ್ರೋಲ್, ನಮ್ಗೊಂದು ಹಾಕ್ಲಕ್ ಗಾಡಿಗೊಂದು ಹಾಕ್ಲಕ್. ಅವನೇ ಅವಾಗ ಪೆಟ್ರೋಲ್ ಹೊಡೆಯುವಾಗ ಹೇಳಿದ್ರೆ 80 ಹೋಗೋಣ ಅಂತ. ನನ್ ಮಗನೇ 60 ಬರ್ತವನೆ. ಬರ್ಲಿ ನನ್ ಮಗ, ಅವನ್ಗೆ ಐತೆ ಒಂದ್. ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮಾರೆ. ನಮಸ್ತೆ. ಇವತ್ತು ಎಂತ ಇಲ್ಲ, ನಮ್ಗೆ ಶಿವರಾತ್ರಿ ಹಬ್ಬ ಅಲ್ವಾ, ಸೊ ಶಿವರಾತ್ರಿ ಹಬ್ಬ ಅನ್ಕೊಂಡು ಮುರುಡೇಶ್ವರಕ್ಕೆ ಹೋಗ್ಬೇಕು ಅಂತಿದೀವಿ. ಇಲ್ಲಿಂದ ಅರೌಂಡ್ ಎಷ್ಟು ಕಿಲೋಮೀಟರ್ ತನಕ? 100 ಕಿಲೋಮೀಟರ್ಸ್, ಒಂದು 2 hours ಜರ್ನಿ. ಸೊ ಅಲ್ಲಿಗೆ ಇವಾಗ ನಾಗೇಶ್ ನನ್ನ ಜೊತೆ ಇದ್ದಾನೆ. ಫ್ರೆಂಡ್ಸ್ ಎಲ್ಲ ಹೋಗ್ತಾ ಜಾಯ್ನ್ ಆಗ್ತಾರೆ. ಅವ್ರನ್ನ ಜಾಯಿನ್ ಮಾಡ್ಕೊಂಡು ಅಲ್ಲಿಂದ ಮುರುಡೇಶ್ವರ. ಸೊ ನೀವು ಬನ್ನಿ ನನ್ನ ಜೊತೆ ಮುರುಡೇಶ್ವರಕ್ಕೆ. ಗಾಡಿ ಸ್ಟಾರ್ಟ್ ಆಗಿದೆ, ಸೊ ಹೊರಡುವ. ಸರಿ ಅಣ್ಣ, ಬಾಯ್. ಸೊ ಮನೆಯಿಂದ ಇವಾಗ ನಾನು ಹೊರಟಿದ್ದೇನೆ. ನೆಕ್ಸ್ಟ್ ಫ್ರೆಂಡ್ ಮನೆಗೆ ಹೋಗ್ಬೇಕು. ಅಲ್ಲಿ ಫ್ರೆಂಡ್ ಜೊತೆ ಜಾಯ್ನ್ ಆಗಿ ನಾಗೇಶ್ ಮುಂದೆ ಹೋಗಿ ಆಗಿದೆ. ಏನಕ್ಕಂದ್ರೆ ಅವನಿಂದ ಹೋಗಕ್ಕಾಗಲ್ಲ, ಬಿಕಾಸ್ ನಮ್ದು ಇಂಟರ್ನ್ಯಾಷನಲ್ ಹೈವೇ ಅಲ್ವಾ. ಸೊ ತುಂಬಾ ಧೂಳು, ಹಾಗಾಗಿ ಅವನ್ನ ಬೇಗ ಕಳಿಸ್ಬಿಟ್ಟೆ. ನೋಡಿ ಕೊಡಚ್ಚ ಆದ್ರಿ. ನಿಮ್ಗೆ ರೀಸೆಂಟ್ ಡೇಸ್ ಅಲ್ಲಿ ಎಲ್ಲಾ ವಿಡಿಯೋದಲ್ಲೂ ಕೊಡಚಾದ್ರಿ ಅನ್ಕೊಂಡು ನಿಮ್ಗೆ ತಲೆ ತಿಂತಿದೀನಿ ಅನಿಸ್ತಿದೆ. ಬಟ್ ನಮ್ಮೂರ ಹೆಮ್ಮೆನ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ, ಏನಂತೀರಾ? ಇಲ್ಲಿ ಮಳೆಗಾಲ ಟೈಮಲ್ಲಂತೂ ಫುಲ್ ಆಫ್ ರೋಡ್ ಮಾಡ್ಬೋದು. ಇವಾಗ್ಲೇ ಆಫ್ ರೋಡ್ ಫೀಲಿಂಗ್ ಸಿಗ್ತಿದೆ, ಇನ್ನು ಮಳೆಗಾಲ ಟೈಮಲ್ಲಿ ಹೇಳೋದೇ ಬೇಡ, ಫುಲ್ ಆಫ್ ರೋಡ್ ಮಾಡ್ಬೋದು ನಮ್ಗೆ. ನಾವ್ ಆಕ್ಚುಲಿ ಇವಾಗ ಹಿಂಗ್ ಹೋಗ್ಬೇಕು, ಫ್ರೆಂಡ್ ಮನೆಗೆ ಹೋಗಕ್ಕಿದೆ. ಫ್ರೆಂಡ್ ಮನೆಗೆ ಹೋಗಿ ಅವರು ಮತ್ತೆ ಅವರ ತಂದೆ ನಮ್ ಜೊತೆ ಬರ್ತಾರೆ. ಸೊ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಅವ್ರ ಮನೆಗ್ ಬಂದ್ವಿ. ಇವಾಗ ಇಲ್ಲಿಂದ ಮತ್ತೆ ಇನ್ನೊಂದ್ ಸ್ಟಾಪ್ ಇದೆ, ಅಲ್ಲಿ ಒಂದ್ ಸ್ಟಾಪ್ ಅಲ್ಲಿ ಫ್ರೆಂಡ್ ಇದಾನೆ, ಅವ್ರನ್ನು ಕರ್ಕೊಂಡು ಹೋಗ್ಬೇಕು. ಸಂದೇಶ್ ನೀವು ಊರ್ ಬಿಟ್ಟಿದ್ರೆ ಫೋನ್ ಏನ್ ಮಾಡಲ್ಲ. ಎಲ್ಲಿಗೆ ಬಿಟ್ಟೆ ದೂರ? ನಾನು ಈ ರೋಡಲ್ಲಿ ಹೋಗೋರೇನೆ. ಇವಾಗ ಸ್ವಲ್ಪ ಹೋತೆ ಅಂದ್ರೆ ಹೈವೇಲಿ ಹೋಗ್ಲಕ್ ಧೈರ್ಯ ಮಾಡ್ಕೊಂಡು ನಮ್ಗೆ ಸ್ಟ್ರೇಟ್ ಇರತ್ತೆ. ನಮ್ಗೊಂದು 500 ಮೀಟರ್ ಕಾಣ್ಲಕ್. ಇಲ್ಲಿ ಹೋಯ್ರಿ ಉದಯಣ್ಣ ಮನೆಗೆ, ಒಂಥರ ಸುರಂಗ ಕಣ್ಣ ಮೊಳ. 4-5 ದಿನ ಆಯ್ತವ್ರು. ನಾವು ನಿನ್ನೆ ಹೋಗಿ ಯೂಟ್ಯೂಬಿಗೆ ಹಾಕುವ ಅಂತೇಳಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದಿತ್ತು. ಕಲ್ಕೋರೆ ಸುಮಾರು ಹಿಂಗಿತ್ತಪ್ಪ, ಒಂದು 20 ಮೀಟರ್ ಒಳಗಿತ್ತು. ಇವತ್ತು ಮುರುಡೇಶ್ವರಕ್ಕೆ ಹೋಗೋ ಪಯಣದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ ಸುದೀಪ್, ನಾಗೇಶ್, ಸಂದೇಶ್, ರಮೇಶ್, ಡಾಕ್ಟರ್ ನವೀನ್, ಹಿರಿಯರು. ಸರಿ ಹೊರಡಲ್ಲ. ಇವಾಗ ನಮ್ಮ ಪಯಣ ಜಡ್ಕಲ್, ಅದಾದ್ಮೇಲೆ ಅಲ್ಲಿಂದ ಬೈಂದೂರಿಂದ ಮುರುಡೇಶ್ವರ. ಸೊ ಮುಂದೆ 3 ಜನ ಹೋಗಿದ್ದಾರೆ, ನಾವು ಅವರ ಹಿಂಬಾಲಿಸಿಕೊಂಡು ನಾವು ಹೋಗ್ತಿದೀವಿ. ಇವತ್ತಿನ ರೈಡಲ್ಲಿ ಒಂದು NS, 2 FZ, ನಮ್ದು ಹೈನಸ್ ಎಲ್ಲ SS ಇಂದ ತುಂಬ್ಕೊಂಡ್ಬಿಟ್ಟಿದೆ. ಎಂತ ಆಯ್ತಾ? ಸೊ ನಾವಿವಾಗ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿದ್ದೀವಿ. ಎಲ್ಲರಿಗೂ ಗೊತ್ತಿರ್ಬೋದು ಶ್ರೀ ಮೂಕಾಂಬಿಕಾ ಟೆಂಪಲ್. ಆಮೇಲೆ ಕೊಡಚಾದ್ರಿ ಹಿಲ್ಸ್, ಇವಾಗ ನಮ್ಮ ಮನೆ ಮುಂದೆ ನೋಡಿದ್ರಲ್ಲ ಕೊಡಚಾದ್ರಿ ಹಿಲ್ಸ್, ಅದು ಅದರ ಟಾಪ್ಗೆ ಹೋಗ್ಬೇಕಂದ್ರೆ ನಾವು ಈ ರೂಟಲ್ಲೇ ಹೋಗ್ಬೇಕು. ನಮಗೆ ನಿಯರ್, ಶಿವಮೊಗ್ಗದಿಂದ ಬರೋರಿಗೆ ಶಿವಮೊಗ್ಗ ರೂಟಿಂದ ಬರ್ಬೋದು. ಸೊ ಆಕ್ಚುಲಿ ನಾವು ಇವತ್ತು ಅಲ್ಲಿ ಟೆಂಪಲ್ ಕಡೆ ಹೋಗ್ತಿಲ್ಲ, ಏನಕ್ಕಂದ್ರೆ ಅಲ್ಲಿ ನಮ್ಗೆ ಇವಾಗ ಎಕ್ಸ್ಪ್ಲೋರ್ ಮಾಡ ಅಂದ್ರೂ ಗ್ರೀನರಿ ತುಂಬಾ ಕಡಿಮೆ ಇದೆ. ಸೊ ನಾವೆಲ್ಲ ಇವತ್ತು ನೋಡಿ ನಿಮ್ಮ ಮುಂದೆ ಕಾಣಿಸ್ತಿದ್ದೀರಲ್ಲ, 3 ಜನ ಪ್ಲಸ್ ನಾನು ಸೇರ್ಕೊಂಡು ಮುರುಡೇಶ್ವರ ಹೋಗೋಣ. ಅಲ್ಲಿ ಯಾವಾಗ್ಲೂ ವ್ಯೂ ಇರುತ್ತೆ. ಮಾನ್ಸೂನ್ ಅಲ್ಲಿ ಬೆಸ್ಟ್ ಇರುತ್ತೆ, ಬಟ್ ಓಕೆ, ಕಂಪ್ಯಾರಿಟಿವ್ಲಿ ಈ ಸೀಸನ್ ಅಲ್ಲೂ ಚೆನ್ನಾಗಿರುತ್ತೆ. ಅಂಡ್ ಮೋರ್ ಓವರ್ ಇವತ್ತು ಶಿವರಾತ್ರಿ ಅಲ್ವಾ, ಸೊ ಶಿವರಾತ್ರಿನ ಸೆಲೆಬ್ರೇಟ್ ಅಲ್ಲಿ ಮಾಡೋಣ ಅಂತ. ಎಲ್ಲ ನಮ್ ಚೈಲ್ಡ್ಹುಡ್ ಬಡ್ಡಿ ಸೇವ್ರಲ್ಲ, ಅವಾಗ ಕಾಚ ಎಲ್ಲ ಹಾಕೊಂಡ್ ತಿರ್ಗಾಡ್ತಿದ್ವಿ ನಾವು. ಇವಾಗ ಒಳ್ಳೆ ಜೀನ್ಸ್ ಪ್ಯಾಂಟು, ಒಂದ್ ಒಳ್ಳೆ ಬೈಕು ತಗೊಂಡು ತಿರ್ಗಾಡ್ತಿದ್ವಿ. ಅದೇ ಹೇಳ್ತಾರಲ್ಲ ಲೈಫ್ ಚೇಂಜಸ್ ಅಂತ, ಅದೇ ಆಗಿರೋದು. ಒಟ್ನಲ್ಲಿ ತಿರ್ಗಾಡೋದಂತೂ ಕಾನ್ಸ್ಟೆಂಟ್ ಆಗ್ಬಿಟ್ಟಿದೆ. ನಾಗೇಶ್ ಆಲ್ಕಲ್. ಸೊ ಹೀಗೆ ಹೋದ್ರೆ ಶ್ರೀ ಮೂಕಾಂಬಿಕಾ ಟೆಂಪಲ್. ನಾವು ಒಂದು ಲೆಫ್ಟ್ ಟರ್ನ್ ತಗೊಂತಿದೀವಿ. ಎಂತೈತೆ? ಎಲ್ಲಿಗೆ ಹೋಗ್ತೀಗ? ಗೋಕರ್ಣ ಅಣ್ಣ. ಸೊ ನಾನು ಹೇಳಿದ್ನಲ್ಲ
ಯಾಕಣ. ಸೊ ಆಚೆ ಕಡೆ ಹೋಗಿದ್ರೆ ಮೂಕಾಂಬಿಕೆ ಟೆಂಪಲ್, ನಾವು ಲೆಫ್ಟ್ ಟರ್ನ್ ತಗೊಂಡ್ವಿ. ಸೊ ಇವಾಗ ನಾವು ಬೈಂದೂರು, ದೆನ್ ವಿ ಆರ್ ಎಲ್ಲ ಗೌರ್ಮೆಂಟಾ ಇಲ್ಲಿತ್ತ ಇದಲ್ದ ಇಲ್ಲೂ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರಾ. ಇಲ್ಲೇನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಇದಾ ಸ್ವಲ್ಪ ಗಾಡಿ ಪೆಟ್ರೋಲ್ ಕಡಿಮೆ ಇತ್ತು, ಒಯ್ಲಕ್ಕಿತ್ತು. ಪೆಟ್ರೋಲ್ ಕಡಿಮೆ ಇತ್ತಲ್ಲ, ಯಾಕೆ 7 ಲೀಟ್ರ್ ಆಗೋದು. ಬಾರಲ್ಲಿ ಒಳ್ಳೆ ಪೆಟ್ರೋಲ್ ಸಿಗುತ್ತೆ. 1 ಬಾಟ್ಲಿನ ಹಂಗೆ 1 ಬಾಟ್ಲಿ ಗಾಡಿ ಸರಿ ಆಯ್ತು. ಇಲ್ಲಿ ಹಾಕ್ತಿದ್ರಲ್ಲ ಅಲ್ಲೇ ಇದೇನೆ ಇದಲ್ದ ಸೋಪರ್ಣಿಕ ನದಿ. ಅಲ್ಲ ಈ ತರ ಕಾಡ್ ಇದ್ರೆ ಗಾಡಿ ಓಡಿಸಕ್ ಒಳ್ಳೆ ಅಷ್ಟು ಬಿಸಿ ಗೊತ್ತಾದಿಲ್ಲ. ಮತ್ತೆ ಒಂಥರ ಎಂತದು ಕಾಡ್ ಮಧ್ಯೆ ನಾವು ಗಾಡಿ ಓಡಿಸ್ರೆ ಅದ್ರದ್ದು ಒಂಥರ ಖುಷಿ ಅದು ಬೇರೆ, ಅದು ಹೇಳೋಕಾತಿಲ್ಲ. ಅದು ಈಗ ಯಾಣಕ್ಕೆ ಹೋಗ್ತಾರೆ, ಒಂದಿನದಲ್ಲಿ ಹೋಗಿ ಬರ್ಲಕ್ಕಲ್ಲ, ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊ ಬರ್ಲಕ್ಕ. ಓಕೆ. ಈಗ ನಾವು ಯಾಣ ಟ್ರಿಪ್ ಮಾಡ್ರೆ ಮುರುಡೇಶ್ವರ, ಆ ಮಿರ್ಜಾನ್ ಪೋರ್ಟ್, 1 hour ಎಲ್ಲ ಕಣ್ಕೊ ಬರ್ಲಕ್ಕಲ್ಲ. ಅಲ್ಲ ಈಗ ಯಾಣ ಗೋಕರ್ಣದಲ್ಲ ಇದ್ದಲ್ದ, ಯಾಣ ಗೋಕರ್ಣ ಹತ್ರ ಅಷ್ಟೊತ್ತಿಗೆ ಗೋಕರ್ಣ ಕವರ್ ಮಾಡ್ಕೊಳಕ್ ನಮ್ಗೆ. ಅದು ಸ್ವಲ್ಪ ಲೇಟ್ ಆತ ಅಲ್ಲ. ಹಂಗ ಹಾಕಿದ್ರೆ ಒಂದ್ಸಲ ಹೊಯ್ಲಕ್ಕಿದ್ ಅಲ್ಲ. ಬೆಳಿಗ್ಗೆ 6 ಗಂಟೆಗಿಂತ ಬೆಳಿಗ್ಗೆ 4 ಹೊರಡೋ ತೊಂದ್ರೆ ಇಲ್ಲ. ಹೆಂಗ ನಮ್ಗೆ ಇಲ್ಲಂತ ಕಾಮ್ಕಿಲ್ಲ ಅಲ್ಲ, ನಮ್ಗೆ ಮುರುಡೇಶ್ವರದಿಂದ ಕಾಮ್ದಲ್ಲ. ಸೊ ಮುರುಡೇಶ್ವರ ನಾವೊಂದೀಗ 4 ಹೊರಡ್ರು 6 ರೀಚ್ ಆಗ್ತಿಲ್ಲ ಮುರುಡೇಶ್ವರ. ಸೊ ಅಲ್ಲಿಂದ ನಮ್ಗೆ ಒಳ್ಳೆ ಪ್ಲೇಸ್ ಕವರ್ ಮಾಡ್ಕೊಳ್ಳೋದು. ಒಂದ್ಸಲ ಅಲ್ಲಿಗೆಲ್ಲ ಟ್ರಿಪ್ ಹೊಡಿಕಂಗ ಅಲ್ಲ. ನಾನು ಬೆಳಿಗ್ಗೆ ಹೋಗಿ ಸಾಯಂಕಾಲ 9 ಗಂಟೆ ಒಳಗೆ ಹೋಗ್ತಾರೆ ರೆಡಿ ಇದ್ದೆ. 1 ದಿನ ಆಯ್ಕೊಂಡಲ್ಲ ಅಂತಲ್ಲ. ಅಂದ್ರೆ ನಾ ಮನೆಯಲ್ಲಿ ಇಪ್ಪಷ್ಟು ದಿನ ಅಮ್ಮನೊಟ್ಟಿಗೆ ಇರ್ಕಲ್ಲ, ಕಡೆಗೆ ಅಮ್ಮನಿಗೂ ಬೇಜಾರಾಯ್ತು, ಇವನು ಮನೆಗೆ ಬಂದ್ರೆ ನಮ್ಮೊಟ್ಟಿಗೆ ಹಾಕೋದಿಲ್ಲ ಅಂತೇಳಿ. ಈ ಕಾಡ್ ಮಧ್ಯ ಗಾಡಿ ಓಡಿಸ್ಕೊಂಡು ಹೋಗೋ ಮಜಾನೇ ಬೇರೆ. ನನಗೆ ಎಲ್ಲಾ ವಿಡಿಯೋದಲ್ಲೂ ಹೇಳಕ್ ಆಗಲ್ಲ. ಸೀರಿಯಸ್ಲಿ, ನಿಮ್ಗೆ ತಲೆಯಲ್ಲೇನಾದ್ರೂ ನೋವುಗಳು ಇಲ್ಲ ಏನಾದ್ರೂ ಟೆನ್ಷನ್ಸ್ಗಳಿದ್ರೆ ನಿಮ್ ಮನೆ ಮುಂದೆ ಇಲ್ಲ ನಿಮ್ ಮನೆಯಿಂದ 5 ಕಿಲೋಮೀಟರ್ ದೂರ ಸುತ್ತಲೂ ಕಾಡು ಮಧ್ಯ ರೋಡು ಇದ್ರೆ ಹಂಗೆ ನಿಮ್ ಗಾಡಿನ ತಗೊಂಡು 10 ನಿಮಿಷ ರೈಡಿಗೆ ಹೋಗ್ಬಿಡ್ರಿ ಸಾಕು. ತಲೆಯಲ್ಲಿರೋ ತಲೆನೋವುಗಳು ಹೋಗಿಲ್ಲ ಅಂದ್ರೆ ನಾನು ಅವಾಗ ಮಾತಾಡ್ತೀನಿ. ಈ ಬೈಕು ಪ್ಲಸ್ ರೋಡು ಪ್ಲಸ್ ಸುತ್ತಲೂ ಕಾಡು, ಅದರ ಅನುಭವ ಹೇಳಲಿಕ್ಕೆ ಆಗೋದು ನೋಡು. ಹೆಂಗೆ ಸೈಕ್ಲೈನ್ಸ್ ಅಲ್ಲ, ಏನಂತೀರಾ? ಬೆಳ್ಳುಳ್ಳಿ ಕಬಾಬ್ ಒಡೆಯ ರೇಸ್ ಕೂಡ. ಇದು ಹೆಲಿಕಾಪ್ಟರ್ ಲ್ಯಾಂಡ್ ಆಗುವ ಜಾಗ. ಲಾಸ್ಟ್ ಟೈಮ್ ಶ್ರೀಲಂಕಾ ಪ್ರಧಾನಮಂತ್ರಿ ಎಲ್ಲ ಇಲ್ಲೇ ಬಂದು ಹೇಳಿದಲ್ಲ, ಅದು ಯಾವ ಗುಡ್ಡಿ? ಉಮ್ಮಿಗುಡ್ಡಿ, ಬೈಂದೂರಿನ ಉಮ್ಮಿಗುಂಡಿ. ಯಪ್ಪ ಹೆದರ್ಸ್ಬಾರ್ದು. ಅವ್ನು ಸಡನ್ ಆಗಿ ಒಂದು ಆರ್ನ್ ಆಗ್ಬಿಟ್ಟೆ, ಹೆದರ್ಕೊಂಡ್ಬಿಟ್ಟೆ. ಹೆಲ್ಮೆಟ್ ಹಾಕ ಇದ್ಕೊಂಡು ಹಾಕುದಿಲ್ಲ ಕೆಲವ್ರೆ ಕೂದಲು ಅದು ಹಾಳತ್ತಂದ್ರೆ ಹಾಕುದೇ ಇಲ್ಲ ಹೆಲ್ಮೆಟ್. ಕೆಲವರು ಹೆಲ್ಮೆಟ್ ಇದ್ರೂ ಹೆಲ್ಮೆಟ್ ಹಾಕೊಳ್ಳಲ್ಲ. ನನ್ನ ಮಗ ಅದೇ ಮಾಡ್ತಿದ್ದ. ಎಲ್ಲಿಂದ ಬರ್ತಾವೆ ಇವರಿಗೆ ಕುತ್ತಿಗಳು? ಒಂದು ಸ್ಟಾಪ್ ಕೊಟ್ಟಾದ್ಮೇಲೆ ಅವನಿಗೆ ನಾನು ನಾನ್ ಸ್ಟಾಪ್ ಉಗಳ್ಬೇಕು. ಆಮೇಲೆ ನಾನ್ ಸ್ಟಾಪ್ ಉಗಳಕ್ ಹೋಗಿ ನನಗೆ ರಿಟರ್ನ್ ಸಿಗುತ್ತೆ ಏನೋ ಅಂತ ಭಯ ನನಗೆ. ಆದ್ರೂ ನೋಡೋಣ, ನಮ್ಮಿಂದ ಜಾಗೃತಿ ಮೂಡಿಸ್ಬೇಕು. ನಮ್ಮ ಮುಂದೆ ಇಬ್ರು ಕಪಲ್ಸ್ ಹೋಗ್ತಿದಾರೆ ನೋಡಿ, ಕಪಲ್ ಏನ್ ಫುಲ್ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದಾರೆ ಅನ್ಸುತ್ತೆ. ಸೈಡ್ ಹೋಗಿ ನಿಮ್ಮ ಅಭಿಮಾನಿ ಅಣ್ಣ ರೊಮ್ಯಾನ್ಸ್ ಮಾಡ್ತಿದ್ರಿ ಅಣ್ಣ. ಅಲ್ಲೂ ಮುಂದುವರೆ ಒಳ್ಳೆ ಪೆಟ್ರೋಲ್ ಸಿಗುತ್ತಾ ಬೈಂದೂರಲ್ಲಿ? 90 ml ನಾಗ ಬೈಂದೂರಲ್ಲಿ ಸಿಗೋದಿಲ್ಲ ಪೆಟ್ರೋಲ್. ನಮಗೊಂದು ಹಾಕ್ಲಕ್, ಗಾಡಿಗೊಂದು ಹಾಕ್ಲಕ್. ಹಂಗಾರೆ ಸೂರ್ ನಂಗೆ ಹಾಕಿ ಕೊಡು ಮಾರೆ. ಇಲ್ಲ ಹಾಕ್ ಇಲ್ಲಿ ಪೆಟ್ರೋಲ್ ಇಲ್ಲ ಮಾರೆ. ಈಗ ಅಲ್ಲಾಡುದೇ ಇಲ್ಲ ಯಾರ ಹತ್ರ ಈಗ ಒಂದು 500 ರೂಪಾಯಿ ಇತ್ತ, ನಾ ಕಡಿಗೆ ಕೊಡ್ತೇವೆ, ವಿಡಿಯೋ ಮಾಡ್ತಿದ್ದೆ ಅದಕ್ಕೆ. ನಿಂಗೆ ಎಷ್ಟ? ಇಲ್ಲೇ ಡೀಸೆಲ್ ಓಡುತ್ತಾ? ಡೀಸೆಲ್ ಅಲ್ಲಿ ಗಾಡಿ ಓಡುತ್ತಿತ್ತು. ಕಾಮ ಒಂದ್ಸಲ ಹಾಕಿ ನನ್ ಮಿಕ್ಸ್ ಆತ್, ಫುಲ್ ಮಿಕ್ಸ್ ಆತ್. 500 ರೂಪಾಯಿ ಹಾಕ, 200 ರೂಪಾಯಿ ಆಚೆ ಗಾಡಿ ಹಾಕ್ಲಕ್. 300 ರೂಪಾಯಿ ಆಯ್ತು. ಮೋಯ್ ಆಯ್ತಾ ಪೆಟ್ರೋಲ್? ಬಾಯ್ ಸ್ವಲ್ಪ ಓಪನ್ ಮಾಡಿ ಕೊಡ್ಕಿತ್ತು. 80 ನಿದ್ರಿ ಮಾಡ್ಕೊಂಡಪ್ಪ. ನಿದ್ರಿ ಬರ್ತದ್ರೆ ನಿದ್ರಿ ಮಾಡ್ಕೊಂಡಪ್ಪ. ಪೇ ಆಯ್ತಾ ನೈನ? ಪೇ ಆಯ್ತಾ? ಥ್ಯಾಂಕ್ ಯು ಮಾರೆ. ಸ್ಪಾನ್ಸರ್ ಹೊರಡು ಅಲ್ಲ, ಅದ್ರೊಳಗಾರ ಮುರುಡೇಶ್ವರ ಸಿಗತ್ ನಿಂಗೆ. ಹೆಣ್ಮಕ್ಳಿಂದ ಒಯ್ಬೇಡ ಮಾರೆ, ಮುಂದೆ ಅವು ಹಿಂದೆ ಬಂದ್ರೆ ಕಾಮೋಗಿ. ಈಗ ನಾವು NH 66ಗೆ ಎಂಟರ್ ಕೊಟ್ವಿ. ಇದು ಬಂದು ಬೈಂದೂರು ಅಂತಾರೆ ಇದಕ್ಕೆ.
ಮೊದಲಿದು ತಾಲೂಕು ಅಲ್ಲ ಆಗಿತ್ತು, ಇವಾಗ ತಾಲೂಕು. ನಮ್ಮ ಊರಿನ ತಾಲೂಕೆಲ್ಲ ಬೈಂದೂರು. ಇದು ಗೋವಾ, ಕಾರವಾರ, ಗೋಕರ್ಣ, ಹೊನ್ನಾವರ ಇದಕ್ಕೆಲ್ಲ ಹೋಗೋ ನ್ಯಾಷನಲ್ ಹೈವೇ NH. ಈಗ ನಾವು ಎತ್ತಿನೇಣೆ ಗುಡ್ಡ. ನಾವು ಫಸ್ಟ್ PU ಸೆಕೆಂಡ್ PU ಇದ್ದಾಗ ಇದು ಇಲ್ಲಿ NH ಕಂಪ್ಲೀಟ್ ಮಾಡಿದ್ರು. ಅವಾಗ ಇದು ತುಂಬಾ ದೊಡ್ಡ ಗುಡ್ಡ ಆಗಿತ್ತು ನೋಡಿ, ಇಷ್ಟು ದೊಡ್ಡ ಗುಡ್ಡ ಆಗಿತ್ತು. ಸೊ ಇದು ಹಿಂಗೆ ಫುಲ್ ಮಧ್ಯ ಒಂದು ರೋಡ್ ನ ಈ ಲೆವೆಲ್ ತೆಗೆದಾಗ ಏನಾಯ್ತು, ಗುಡ್ಡ ಕುಸಿದು ಮತ್ತೆ ಆ NH ಹಾಳಾಯ್ತು. ಆಮೇಲೆ ಮತ್ತೆ ಸರಿ ಮಾಡಿದ್ರು, ಮತ್ತೆ ನೆಕ್ಸ್ಟ್ ಇಯರ್ ಮಳೆಗಾಲದಲ್ಲಿ ಮತ್ತೆ ಹಾಳಾಯ್ತು. ಸೊ ಕಂಟಿನ್ಯೂಸ್ 3 years ರೆಡಿ ಮಾಡ್ತಾರೆ ಹಾಳಾಗುತ್ತೆ. ಇವಾಗ ಹೀಗ್ ಮಾಡಿದಾರೆ ನೋಡಿ, ಅಲ್ಲಿ ಇನ್ನ ಬಿರುಕು ಬಿಟ್ಟಿದೆ. ಸೊ ಇವಾಗ 1-2 ವರ್ಷದಿಂದ ಪ್ರಾಬ್ಲಮ್ ಇಲ್ಲ ಅಂದ್ರೆ ಎಲ್ಲಾ ವರ್ಷ ಪ್ರಾಬ್ಲಮ್ ಆಗಿರ್ತಿತ್ತು ಪಾಪ. ಈ NH ನ ಕಾಂಟ್ರಾಕ್ಟ್ ತಗೊಂಡವನ ಅವಸ್ಥೆ ಏನಾಗಿರ್ಬಹುದು. ಮಾಡುವಾಗ್ಲೇ ಕರೆಕ್ಟ್ ಇಂಜಿನಿಯರ್ನ ಇಟ್ಕೊಂಡು ಮಾಡಿದ್ರೆ ಅಷ್ಟು ಲಾಸ್ ಆಗ್ತಿರ್ಲಿಲ್ವೇನೋ. ಮೇ ಬಿ ಒಬ್ರು ಒಂದ್ ಗ್ಯಾಂಗ್ ಮುಂದೆ ಹೋಗಿದೆ, 2 ಗ್ಯಾಂಗ್ಗಳು ಬರ್ತಾ ಇಲ್ಲ. ಮಿರರ್ ವ್ಯೂ ಅಲ್ಲೂ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾರೆ. ಮೇ ಬಿ ಬರ್ತಾರೆ. ಅವನೇ ಅವಾಗ ಪೆಟ್ರೋಲ್ ಹೊಡೆಯುವಾಗ ಹೇಳಿದ 80 ಹೋಗೋಣ ಅಂತ. ನನ್ ಮಗನೇ 60 ಬರ್ತವನೆ. ಬರ್ಲಿ ನನ್ ಮಗ, ಅವ್ನಿಗೆ ಐತೆ. ಒಂದ್ಸಲ ನಾನು ಸೆಕೆಂಡ್ PUC ಟೈಮಲ್ಲಿ ನೀಟ್ ಎಕ್ಸಾಮ್ಗೆ ಆಧಾರ್ ಕಾರ್ಡ್ ಥ್ರೂ ಅಪ್ಲೈ ಮಾಡಿದಾಗ ಬಯೋಮೆಟ್ರಿಕ್ ಆಗಿಲ್ಲ ಅಂತ ರಿಟರ್ನ್ ಕಳ್ಸಿದ್ರು. ಸೊ ಒಂದು 7 days ಟೈಮ್ ಇತ್ತು. ಸೊ ನಾನು ಅವಾಗ ಉಡುಪಿಯಿಂದ ಬಂದಿದ್ದೆ ಬೈಂದೂರ್ಗೆ, ಅಂತ ನಮ್ಮ ತಾಲೂಕು ಬೈಂದೂರ್ ಅಲ್ವಾ. ಸೊ ಅಲ್ಲಿ ಇದು ಫಸ್ಟ್ ಟೈಮ್ ಬರ್ತಿರೋದು ಬೈಂದೂರ್. ನನಗೆ ಗೊತ್ತಿಲ್ಲ, ನಾನೇನೋ ದೊಡ್ಡ ಸಿಟಿ ತಾಲೂಕು ಇರೋದಲ್ಲ, ದೊಡ್ಡ ಸಿಟಿ ಅನ್ಕೊ ಬಂದ್ರೆ ನನಗೆ ಗೊತ್ತಿಲ್ಲ ಬೈಂದೂರ್ ಪಾಸ್ ಆಗಿರೋದು. ನಾನು ಇಲ್ಲಿ ಬಂದು ನಿಂತ್ಬಿಟ್ಟಿನಿ ಇಲ್ಲಿ. ಆಮೇಲೆ ನನಗೆ ಕಂಗಾಲು, ಅದು ಬೇರೆ ಟೈಮ್ ಆಗಿದೆ. 5 ಗಂಟೆಗೆ ಗೌರ್ಮೆಂಟ್ ಆಫೀಸ್ ಕ್ಲೋಸ್ ಮಾಡ್ತಾರೆ. ನಾನು ಇಲ್ಲಿ ಆಲ್ರೆಡಿ 4:50 ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ರಿಟರ್ನ್ ಹೋಗೋದ್ರೊಳಗೆ ಸಿಕ್ತು. ಅವತ್ತು ಅಪ್ಲಿಕೇಶನ್ಸ್ ಹಾಕ್ ಬಂದೆ. ಸದ್ಯ ಅವರು 5:15 ಇದ್ದಿದ್ರಿಂದ ನನಗೆ ಅವತ್ತು ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಅದೇ ಇವಾಗ ಈ ರೂಟಲ್ಲಿ ಬಂದಾಗ ನೆನಪಾಯ್ತು, ಅದೇ ಹೇಳೋಣ ಅನ್ಕೊಂಡೆ. ಒಂದೊಂದು ಕಹಿ ಘಟನೆಗಳು ಇರ್ತಾವಲ್ಲ ಒಂದೊಂದು ರೂಟ್ಗಳಲ್ಲಿ, ದ ಸ್ಯಾಡ್ ಮೂಮೆಂಟ್ಸ್, ಕ್ರೇಜಿ ಮೂಮೆಂಟ್ಸ್. ಕ್ರೇಜಿ ಆಗಿರೋದಕ್ಕೆ ಅಲ್ವಾ ಇವಾಗ್ಲೂ ನೆನಪಿರೋದು, ಇಲ್ಲ ಅಂದಿದ್ರೆ ಹೆಂಗ್ ನೆನಪಿರುತ್ತೆ. ಟೋಲ್ ಗೇಟ್ 500 ಮೀಟರ್, ಇಲ್ಲೊಂದು ಸ್ಟಾಪ್ ಕೊಡ್ಬೇಕು ಅಂದಿದ್ದ ಡಾಕ್ಟ್ರೇ ಇಲ್ಲಪ್ಪ ಹಿಂದ್ಗಡೆ. ಡಾಕ್ಟರ್ನ ಹುಡ್ಕೊಂಡು ನಾವು ಹೋಗ್ಬೇಕಾ ಹೆಂಗೆ? ಸೈಡ್ ಕೂಡ ಸೈಡ್ ಹೇಳಿ ಗಾಡಿ ಜಾಗ ಇಲ್ಲ. ಅವ್ರು ಯಾವತ್ತೂ ಹೇಳದ್ ಬಾಪರ್ ಅವ್ರು 70, ನಾನು 80 ಬಂದಿದೆ ಅಷ್ಟೇ. ಹಂಗ್ ಬಪ್ಪಕಾಗ ಹಂಗ್ ಬರ್ಲಿಕ್ಕಿಲ್ಲ ಮಾರೆ, ಅದು ಒಳ್ಳೇದಲ್ಲ. ಅಲ್ಲ ಅವ್ರಿಬ್ರು ಕಾಣ್ ಇನ್ನು ಹಿಂದೆ ಇದ್ರ ನಾವು ಸೈಡಿಂದ ಓಲ್ಟೇಜ್ ಮಾಡ್ಕೊ ಬಂದೆ. ಮುಂದೆ ಒಂದ್ ಗಾಡಿ ಇಲ್ಲ, ಎಳಕ್ಕ ಬರ್ತಾ ಮತ್ ಗಾಡಿ ಇತ್ತಲ್ಲ, ಅಲ್ಲೊಂದ್ ಮುಂದ್ ಗಾಡಿ ಇತ್ತಲ್ಲ, ಮುಂದ್ ಗಾಡಿ ಇಲ್ಲ ಅಂದ್ರೆ ಅಲ್ಲೊಂದ್ ಗಾಡಿ ಇತ್ತಲ್ಲ. ನಾವು ಇವಾಗ ಭಟ್ಕಳ ಸಿಟಿಯಲ್ಲಿ ಇದ್ದೇವೆ. ಟೀ ಬ್ರೇಕ್ ಆದ್ಮೇಲೆ ವಿಡಿಯೋ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿಂದ ಅವಾಗ್ಲೇ ಹೊರಟ್ವಿ. ನಾವು ಸ್ವಲ್ಪ ಲೇಟ್ ಆಗಿ ಹೊರಟ್ವಿ, ಅವ್ರು ಬೇಗ ಹೋಗ್ಬೋ. ಅವ್ರನ್ನ ಹಿಡಿಯೋಣ ಅಂತ ಹೋದ್ರೆ ಅವ್ರಿಗೆ ಹಿಡಿಯೋಕೆ ಸಿಕ್ಕಿಲ್ಲ, ಹೋಗ್ಬಿಟ್ಟು ಅವ್ರು ನಮ್ಮ ಮಕ್ಕಳು. ಇನ್ನವರು ಮುರುಡೇಶ್ವರದಲ್ಲೇ ನಮ್ಗೆ ಸಿಗೋದೇನೋ ನೋಡಿ. ಒಂದ್ ಗ್ಯಾಂಗ್ ಅವ್ರು ಇಲ್ಲಿದ್ದಾರೆ. ಇವ್ರದ್ದೇನೋ ಅವಾಗಿಂದ ಭಾರಿ ರೊಮ್ಯಾನ್ಸ್ ನಡೀತಿದೆ ಅನ್ಸುತ್ತೆ. ರೊಮ್ಯಾನ್ಸ್ ಆದ್ರೂ ಮಾಡ್ತಾವ್ರ, ಮಾಡ್ಲಿ. ಇವಾಗ ನಾವು NH ಇಂದ ಮುರುಡೇಶ್ವರ ಹೋಗೋ ರೂಟ್ಗೆ ಜಾಯಿನ್ ಆಗಿದ್ದೀವಿ. ಅವ್ರೇನೋ ಸ್ವಲ್ಪ ರೆಸ್ಟ್ಗೆ ಅಲ್ಲಿ ರೆಸ್ಟ್ ತಗೋತವ್ರೆ. ಸೊ ನಾವು ಮುಂದೆ ಬಂದ್ವಿ. ಅವರಿದ್ರು ಇನ್ನ ಕಾಣಿಸ್ತಿಲ್ಲ. ಮೇ ಬಿ ಅವರು ಡೈರೆಕ್ಟ್ ಟೆಂಪಲ್ ನಲ್ಲೇ ಇದ್ದಾರೆ ಅನ್ಕೋತೀವಿ. ನಾವು ಎಂಟ್ರಿ ಆಗೋದ್ರು ಅವರು ದೇವರ ದರ್ಶನ ಮುಗಿಸ್ಕೊಂಡು ಅವ್ರಿಗೆ ಬರ್ಬೋದು. ಮೇ ಬಿ ಅವ್ರು ದೇವ್ರ ದರ್ಶನಕ್ಕೆ ಹೋಗಿದಾರೋ ಇಲ್ಲ ಬೇರೆ ದರ್ಶನಕ್ಕೆ ಬೇರೆ ಏನೋ ಅರ್ಥ ಆಗ್ತಿದೆ. ಮೇಲೆ ಶಿವರಾತ್ರಿ ಬೇರೆ ಅಲ್ವಾ, ಟೆಂಪಲ್ಗೆ ದೇವತೆಗಳು ಬರುತ್ತಾರೆ. ಸೊ ಮೇ ಬಿ ದೇವತೆಗಳನ್ನ ನೋಡಕ್ ಹೋಗೈತೆ. ಇಷ್ಟು ಅರ್ಜೆಂಟ್ ಅಲ್ಲಿ ಹೋಗ್ಬಿಟ್ಟು ಅವ್ರು ನನ್ನ ಮಕ್ಕಳು. ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ವಾ? ರೋಡ್ ಕ್ಲೋಸಾ? ಮತ್ತಿಲ್ಲೇ ಮುಂದೆ ಅದ್ರ ಗ್ಯಾಪಲ್ಲಿ ನುಗ್ಸ್ಲಾಗಲ್ಲ. ಅವ್ರಿಗೊಂದು ಕಾಲ್ ಹಾಕ್. ಅವ್ರು ಬೇಗ ಬಂದಿರ್ತದೆ ಅಂತ ಗೊತ್ತಾ? ಕೈ ಮುಗಿ ಅಲ್ಕಣ, ಅವ್ರ ಕೈ ಮುಗಿದಿದ್ರು. ಕೈ ಮುಗಿ ದೇವ್ರ ದರ್ಶನಕ್ಕೆ ಬರಲ್ಲ ಅವ್ರೀಗ, ಅವ್ರು ಬೇರೆ ದರ್ಶನಕ್ಕೆ ಬಂದಿದ್ರು. ಇಲ್ಲಿಂದ ಒಂದು ಇನಿಷಿಯಲ್ ಲುಕ್ ನೋಡಿ. ಸೇರೇಶ್ ಗಂಟೆಗಳು ರೊಮ್ಯಾನ್ಸ್ ಮಾಡ್ಲಿ ಕೂತ್ಕೊಂಡು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.